ಕಾಂಗ್ರೆಸ್ನಲ್ಲಿ ಮತ್ತೊಬ್ಬ ಶಾಸಕರ ಅಸಮಾಧಾನ ಸ್ಫೋಟವಾಗಿದೆ. ಸರ್ಕಾರದ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ರೈ ಬೇಸರವನ್ನ ಹೊರಹಾಕಿದ್ದಾರೆ. ನೋಡಿ, ಮೊನ್ನೆ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟರು, ಈಗ ಮತ್ತೊಬ್ಬ ಶಾಸಕ ಬೇಸರವನ್ನು ಹೊರಹಾಕಿದ್ದಾರೆ. ಅಂದರೆ ಸರ್ಕಾರದ ವಿರುದ್ಧವೇ ನೀರಾವರಿ ಯೋಜನೆಗೆ ಅನುದಾನ ವಿಚಾರವಾಗಿ ಕೆಂಡ ಕಾರಿದ್ದಾರೆ. ಸರ್ಕಾರ ಎತ್ತಿನಹೊಳೆ ಯೋಜನೆಗೆ 24,000 ಕೋಟಿ ಕೊಡ್ತೀರಿ, ಆದರೆ ಪಶ್ಚಿಮ ವಾಹಿನಿ ಯೋಜನೆಗೆ ನೀವು ಹಣ ಇಲ್ಲ ಅಂತ ಹೇಳ್ತೀರಿ. ಅಂದರೆ ಕರಾವಳಿ ಭಾಗದವರಿಗೆ ಕುಡಿಯೋ ನೀರು ಮತ್ತು ಕೃಷಿ ಯೋಜನೆಗಳಿಗೆ ಅನುಕೂಲವಾಗುವಂಥ ಯೋಜನೆ ಇದೆ. ಹಾಗಾದರೆ ನಮಗೆ ಏನಿದೆ ಸ್ವಾಮಿ ಅಂಥೇಳಿ ಅಶೋಕ್ ರೈ ಪ್ರಶ್ನೆ ಮಾಡಿದ್ದಾರೆ. ಎತ್ತಿನಹೊಳೆಗೆ ನೀರು ಹರಿಸಿದರೆ ನಮಗೆ ನೀರಿನ ಸಮಸ್ಯೆ ಎದುರಾಗುತ್ತೆ. ಮುಂದಿನ 15 ವರ್ಷಗಳಲ್ಲಿ ಕರಾವಳಿಯಲ್ಲಿ ನೀರಿನ ಬರ ಬಂದೊದಗುತ್ತೆ. ನಮಗೆ ಶಾಶ್ವತ ನೀರು ಸಿಗುವ 2 ಯೋಜನೆಗಳನ್ನು ನಾವು ಮುಂದಿಟ್ಟಿದ್ದೇನೆ. ಉಪ್ಪಿನಂಗಡಿಯಲ್ಲಿ 151 ಕೋಟಿ ವೆಚ್ಚದ ಡ್ಯಾಮ್ ನಿರ್ಮಾಣ ಮಾಡಬೇಕು. ಕಠಾರದಲ್ಲಿ 250 ಕೋಟಿ ವೆಚ್ಚದ ಡ್ಯಾಮ್ ನಿರ್ಮಾಣ ಮಾಡಬೇಕು. ಈ 2 ಡ್ಯಾಮ್ಗಳು ನಿರ್ಮಾಣ ಆದರೆ ನಮಗೆ ನೀರಿನ ಸಮಸ್ಯೆ ಬರಲ್ಲ. ಸರ್ಕಾರದ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ರೈ ಬೇಸರ ಹೊರಹಾಕಿದ್ದಾರೆ. ನಮಗೆ ಎತ್ತಿನಹೊಳೆ ನೀರು ನಿಮಗೆ ಕೊಡ್ತೀವಿ, ಪಕ್ಷವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ. ಎತ್ತಿನಹೊಳೆಗೆ 26,000 ಕೋಟಿ ಕೊಡ್ತಾರೆ. ನಮಗೆ ಏನಿದೆ ಸ್ವಾಮಿ? ನಾವಿರುವಂಥದ್ದು ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು, ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರುವುದು. ನದಿ ತೀರದಲ್ಲಿ ನಾನು ಒಬ್ಬರೇ ಇರು. ಸೊ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗೋದಿದ್ರೆ ನಮಗೆ ಕುಡಿಯುವ ನೀರು ಕೂಡ ಮುಂದಿನ ದಿವಸ ತೊಂದರೆ ಆಗ್ತದೆ. ಅಲ್ಲೆಲ್ಲ ಎತ್ತಿನಹೊಳೆಗೆ ಮೇಲೆ ಹೋಗ್ಲಿಕ್ಕೆ ಆಯಿತು. ನಾವಿಲ್ಲಿ ಶೇಖರಣೆ ಮಾಡೋದಿದ್ರೆ ನಮಗೆ ಖಂಡಿತ ಇನ್ನು 10-15 ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಾಲ ಬರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥದ್ದು 352 ಕೋಟಿ ರೂಪಾಯಿ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್, ಇನ್ನೊಂದು ಬರ್ಲಿಕ್ಕಿದೆ. ಕಟ್ಟಡದಲ್ಲಿ 250 ಕೋಟಿ. ಅದು 2 ಬಂದ್ರೆ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ, ತೋಟಕ್ಕೆ, ಕೃಷಿಗೆ, ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ. ನಮ್ಮ ಕಟ್ಟಡದಲ್ಲಿ 250 ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ಮೊನ್ನೆ ಆಗಿದ KNL ಮೀಟಿಂಗ್ ಅಲ್ಲಿ ಅನುಮೋದನೆ ಮಾಡಿಸಿ, ಚರ್ಚೆ ಮಾಡಿ, ಅವರಿಗೆ ವಿನಂತಿ ಮಾಡಿ, ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ. ಅದಾದ ಕೂಡಲೇ ನಿಮಗೆ ಹೇಳ್ತೀನಿ. ಅದು ಆದರೆ ಉಪ್ಪಿನಂಗಡಿಯ ಒಂದು ಕನಸು ನಾಶ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವರದಲ್ಲಿ ಇನ್ನು 10 ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗ್ತದೆ. ಕಿಂಡಿ ಆಣೆಕಟ್ಟುಗಳು ಸುಮಾರು 30 ಕಿಂಡಿ ಅಣೆಕಟ್ಟುಗಳನ್ನು ಕೇಳಿದ್ದೀವಿ. 400 ಫುಟ್ ಬ್ರಿಡ್ಜ್, ಕಾಲು ಸಂಕಗಳು, ಅಲ್ಲಲ್ಲಿ ಕಾಲು ಸಂಕಗಳನ್ನು ಕೇಳಿದ್ದೀವಿ. ಅನಂತರ ತಡೆಗೋಡೆಗೆ ಒಂದು 15 ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ. ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ಅನುದಾನಗಳನ್ನು ಕೇಳಿದ್ದೇವೆ. ಇದೆಲ್ಲ ನಮ್ಮ ಬೇಡಿಕೆ. ಅದು ಬಂದರೆ ಈ ವರ್ಷ ಕೂಡ ನಾವು 1,000 ಕೋಟಿ ದಾಟಬಹುದು. ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆದು ಹೇಳ್ತೀನಿ. ಆಗೋ ಮೊದಲು ಹೇಳೋದಿಲ್ಲ. ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ. ಅದರಲ್ಲಿ ನಾವು ಒಂದು 200 ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ. 1 ಕೋಟಿ ನಮಗೆ ಎತ್ತಿನಹೊಳೆ ನೀರು ನಿಮಗೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಪಶ್ಚಿಮ ವಾಹಿನಿ ಕರಾವಳಿ ಭಾಗದ ಜನರ ಬಹುವರ್ಷಗಳ ಬೇಡಿಕೆ ಇದು, ಕುಡಿಯ ನೀರಿಗೆ ಜೊತೆಗೆ ಕೃಷಿ ಬಳಕೆಗೆ ಅಂತೇಳಿ. ಬಟ್ ಅಶೋಕ್ ರೈ ಅವರ ಮಾತನಾಡ್ತಾ ಇದ್ರೆ ಜನಪರವಾಗಿ, ಆ ಭಾಗದ ಅವರ ಪರವಾಗಿ, ಸ್ವಪಕ್ಷದ ವಿರುದ್ಧ ಮಾತಾಡಿದ್ರೂ ಪರವಾಗಿಲ್ಲ ಅನ್ನೋಂಗಿದೆ. ಅಂದರೆ ಯಾವ ರೀತಿ ಧ್ವನಿ ಎತ್ತಾ ಇದ್ದಾರೆ ಅಂತ ಈಗ ಅವರು? ನಿಜವಾಗ್ಲೂ ಪ್ರಭು, ಯಾಕಂದ್ರೆ ಅಶೋಕ್ ರೈ ಅವರು ಈಗ ವಿಧಾನಸಭೆಯ ಒಂದು ಕಲಾಪದಲ್ಲಿ ಮಾತಾಡುವ ಸಂದರ್ಭ, ಅವ್ರು ಮಾತಾಡುವಂತ ಅವರು ಬೇಡಿಕೆಗಳು ಇಡುವಂತ ವಿಚಾರಗಳನ್ನ ಕಂಡ ಸಂದರ್ಭ ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ. ಅಂದ್ರೆ ಒಳಗಡೆ ಬಹಳಷ್ಟು ಒಂದು ಅನುದಾನದ ವಿಚಾರವಾಗಿ ಅವರಲ್ಲಿ ಅಸಮಾಧಾನ ಇದೆಯಾ ಅನ್ನುವಂತ ರೀತಿಯ ಅನುಮಾನಗಳು ಕಾಡುವಂತ ರೀತಿಯಲ್ಲಿ ಅವರು ಮಾತನಾಡ್ತಾ ಇರುವಂತದನ್ನ ನಾವು ನೋಡಬಹುದು. ಅದು ಕಂಬಳಕ್ಕೆ ವಿಶೇಷ ಅನುದಾನವನ್ನ ನೀಡುವಂತ ವಿಚಾರ ಆಗಿರ್ಬೋದು, ಮತ್ತು ಸರ್ಕಾರದ ಗಮನವನ್ನ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನ ಅವರು ಕೊಟ್ಟಿರುವಂತದ್ದು. ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದ ಸಂದರ್ಭದಲ್ಲೂ ಕೂಡ ಅಶೋಕ್ ರೈ ಅವರು ಬೇಡಿಕೆಯ ವಿಚಾರವಾಗಿ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಒಂದು ರೀತಿಯ ಅಸಮಾಧಾನ, ಅಂದ್ರೆ ಬಹಳ ಪ್ರಮುಖವಾಗಿ ಎತ್ತಿನಹೊಳೆ ಯೋಜನೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು, ಅಷ್ಟರ ಮಟ್ಟಿಗೆ ಒಂದು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಕರಾವಳಿ ಭಾಗದ ಜನರು ಇದರ ಬಗ್ಗೆ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿ ಒಂದು ದೊಡ್ಡ ಮಟ್ಟಿನ ಪ್ರತಿಭಟನೆ ಅನ್ನುವಂಥದ್ದು ಕೂಡ ನಡೆದಿತ್ತು. ಇದೀಗ ಈ ಯೋಜನೆ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಈ ವಿಚಾರವಾಗಿ ಈಗ ಅಶೋಕ್ ಕುಮಾರ್ ರೈ ಅವರು ಒಂದು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ನೀವು 24,000 ಕೊಡ್ತೀರಾ, ಆದ್ರೆ ಪಶ್ಚಿಮ ವಾಹಿನಿ ಯೋಜನೆಗೆ ಯಾಕೆ ಕೊಡೋದಿಲ್ಲ ಅನ್ನುವಂತ ರೀತಿಯ ನಾನು ಪ್ರಶ್ನೆಯನ್ನ ಮಾಡಿದ್ದೇನೆ ಅನ್ನುವಂತ ವಿಚಾರವನ್ನ ಮಾಧ್ಯಮಗಳ ಬಳಿ ಅವರು ಹಂಚಿಕೊಂಡಿರುವಂತದ್ದು. ಅಂದ್ರೆ ಈ ತರ ನಾನು ಗಮನವನ್ನ ಸೆಳೆದಿದ್ದೇನೆ. ಅಂದ್ರೆ ಪಶ್ಚಿಮ ವಾಹಿನಿ ಯೋಜನೆಗೂ ಕೂಡ
ಹಣವನ್ನ ನೀಡಬೇಕು, ಎತ್ತಿನಹೊಳೆ ಯೋಜನೆಗೆ ಯಾಕೆ ಕೊಡ್ತಾ ಇದ್ದೀರಾ ಅಷ್ಟು ಹಣವನ್ನ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದೇನೆ. ಆ ಕಾರಣದಿಂದಾಗಿ ಈಗ ಏನು ಉಪ್ಪಿನಂಗಡಿ ಭಾಗ, ಪುತ್ತೂರು ಭಾಗದ ಬಹುವರ್ಷದ ಒಂದು ಕನಸು ಇದೆ, ಒಂದು ಯೋಜನೆ ಬರಬೇಕು, ಶಾಶ್ವತವಾದ ಕುಡಿಯುವ ನೀರಿನ ಯೋಜನೆ. ಅದು ಉಪ್ಪಿನಂಗಡಿಯಲ್ಲಿ ನಿರ್ಮಾಣವಾಗಬೇಕಾಗಿರುವಂತಹ ಒಂದು ಡ್ಯಾಮ್ ಆಗಿರ್ಬೋದು, ಅಥವಾ ಕಟಾರದಲ್ಲಿ ನಿರ್ಮಾಣವಾಗಬೇಕಾಗಿರುವಂತಹ ಡ್ಯಾಮ್ ಆಗಿರ್ಬೋದು. ಸೊ ಈ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದೇನೆ. ಸೊ ಸರ್ಕಾರದಿಂದ ಶೀಘ್ರ ಅದಕ್ಕೆ ಒಂದು ಅನುಮತಿ ಸಿಗುವಂತ ವಿಚಾರ ಇದೆ ಅನ್ನುವಂತ ವಿಚಾರವನ್ನ ಹೇಳುವ ಸಂದರ್ಭ ಅವರು ಈ ತರ ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು. ಪ್ರಭು, ಅಂದ್ರೆ ಕರಾವಳಿ ಭಾಗಕ್ಕೂ ಕೂಡ ಒಂದು ಶಾಶ್ವತವಾದ ನೀರಿನ ಯೋಜನೆ ಬೇಕು. ಈ ಎತ್ತಿನಹೊಳೆ ಯೋಜನೆ ಜಾರಿಯಾದರೆ ಕರಾವಳಿ ಭಾಗದ ಜನರಿಗೆ ನೀರಿನ ಸಮಸ್ಯೆ ಎದುರಾಗುತ್ತೆ, 15 ವರ್ಷಗಳಲ್ಲಿ ಕರಾವಳಿಯಲ್ಲಿ ನೀರಿನ ಬರ ಎದುರಾಗುತ್ತೆ ಅನ್ನುವಂತಹ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಈ 2 ಡ್ಯಾಮ್ಗಳನ್ನ ನಾನು ಮಾಡಿಯೇ ಸಿದ್ಧ, ಸರ್ಕಾರದಿಂದ ಅನುದಾನವನ್ನ ಪಡೆದೇ ಸಿದ್ಧ ಅನ್ನುವಂತ ರೀತಿಯ ವಿಶ್ವಾಸವನ್ನ ಕೂಡ ಹೊರಹಾಕಿದ್ದಾರೆ. ಆದ್ರೆ ವಿಶ್ವಾಸವನ್ನ ಹೊರಹಾಕುವ ಸಂದರ್ಭ ಸರ್ಕಾರದ ವಿರುದ್ಧ ಕೊಂಚ ಅಸಮಾಧಾನವನ್ನ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.